ಇನ್ನು ಕೆಜಿಎಫ್ನಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಒಂದು ಕಡೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿರುವಂಥದ್ದು. ಶಾಸಕಿ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ವಿರುದ್ಧ ಕೋಪತಾಪವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸಚಿವ ಕೆಎಚ್ ಮುನಿಯಪ್ಪ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಇನ್ನು ಶಾಸಕಿ ವಿರುದ್ಧ ಸಾಲು ಸಾಲು ಆರೋಪಗಳ ಸುರಿಮಳೆಗರಿತಾ ಇದೆ ಬಿಜೆಪಿ. ಕೆಜಿ ಕೋಟೆ ಬಳಿ 60 ಎಕರೆ ಅಕ್ರಮ ಭೂಮಿ ಮಂಜೂರು ಆಗಿದೆ ಅನ್ನುವಂಥ ಆರೋಪ ಮಾಡ್ತಿದ್ದು 14,500 ಪಿಂಚಣಿದಾರರ ಪಿಂಚಣಿ. ಈ ಬಗ್ಗೆ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದು, ಕೆಜಿ ಕೋಟೆ ಬಳಿ 60 ಎಕರೆ ಅಕ್ರಮ ಭೂಮಿ ಮಂಜೂರಿನ ಆರೋಪ ಮಾಡ್ತಾ ಇದ್ದು 14,500 ಪಿಂಚಣಿದಾರರ ಪಿಂಚಣಿ, 4,000 ರೇಷನ್ ಕಾರ್ಡ್ ರದ್ದುಗೊಳಿಸಿರುವಂಥದ್ದು. ಈ ಬಗ್ಗೆ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಶಾಸಕಿ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಯಾರು ಅಂತ ಹೇಳಿದ್ರೆ ನೀವು ಹೇಳ್ತೀರಾ? ನನಗೆ ಗೊತ್ತಿಲ್ಲ ಅವ್ರ ಹೆಸರು. ಕೆಜಿಎಫ್ನಲ್ಲಿ ಬಿಜೆಪಿಯ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ಶಾಸಕಿ ಕೆಎಚ್ ಮುನಿಯಪ್ಪ ಅವರ ಪುತ್ರಿಯ ವಿರುದ್ಧ ತೀವ್ರ ಆಕ್ರೋಶವನ್ನು ಬಿಜೆಪಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ರೂಪಾ ಶಶಿಧರ್ ವಿರುದ್ಧ ಕೋಪವನ್ನು ವ್ಯಕ್ತಪಡಿಸ್ತಾ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ನಡೆದಂಥ ಪ್ರತಿಭಟನೆ ತೀವ್ರ ಆಕ್ರೋಶವನ್ನು ಹುಟ್ಟುಹಾಕ್ತಾ ಇದೆ. ಬಿಜೆಪಿಯ ಈ ಒಂದು ಪ್ರತಿಭಟನೆಯಲ್ಲಿ ವೈ ಸಂಪಂಗಿ ಭಾಗಿಯಾಗಿದ್ದಾರೆ. ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಸಾಲು ಸಾಲು ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಯಾಕಂದರೆ ಈ ಸಂದರ್ಭದಲ್ಲಿ ಅನೇಕ ಆರೋಪಗಳನ್ನು ಬಿಜೆಪಿ ಮಾಡ್ತಾ ಇದೆ. ಸಚಿವ ಮುನಿಯಪ್ಪ ವಿರುದ್ಧ ಕೂಡ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಕೆಜಿ ಕೋಟೆ ಬಳಿ 60 ಎಕರೆ ಅಕ್ರಮ ಭೂಮಿ ಮಂಜೂರಿನ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. 14,500 ಪಿಂಚಣಿದಾರರ ಪಿಂಚಣಿ ಇರಬಹುದು, 4,000 ರೇಷನ್ ಕಾರ್ಡ್ ರದ್ದು ವಿಚಾರ. ಇದರ ಕುರಿತಾಗಿ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ.